ನಮಃ ಶ್ರೀ ಗುರು ಬಸವಲಿಂಗ. ಇಂತಹ ವಿಷಯನ ಆಯ್ದುಕೊಳ್ಳಕ್ಕೆ ಒಂದು ಧೈರ್ಯ ಬೇಕು. ಇದು ಮೊದಲು ಯಾರು ಈ ವಿಷಯನ ಆಯ್ಕೆ ಮಾಡ್ಕೊಂಡಿದ್ರೆ ಮೊದಲು ಆ ಆಯ್ಕೆ ಮಾಡಿದಂತಹ ವ್ಯಕ್ತಿಗತ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಧೈರ್ಯಕ್ಕೆ ಸಲಾಂ ಮಾಡಬೇಕು. ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿ ವ್ಯವಸ್ಥೆ ಸಂಪೂರ್ಣವಾಗಿ ಅಳಿಸೋಗಿಲ್ಲ ಅಂತಾನೆ ಕಾಟೇರ ಸಿನಿಮಾ ಬಹಳ ಯಶಸ್ಸು ಕಂಡಿರುವಂಥದ್ದು. ಯಾಕೆ ಯಶಸ್ಸು ಕಾಣುತ್ತೆ ಅಂತಂದ್ರೆ ಯಾರ ಮನಸ್ಸಿಗೆ ಹತ್ತಿರ ಆಗುತ್ತೆ, ಮತ್ತೆ ಯಾರಿಗೆ ಅದು ನನ್ನ ಅನುಭವ ಅನ್ಸುತ್ತೆ, ಹಾಗಿದ್ದು ನನ್ನ ಹಿರಿಯರ ಜೀವನ ಕ್ರಮಿಸಿರುವಂತಹ ದಾರಿ ಅನ್ಸುತ್ತೆ, ಅವರ ಹೃದಯಕ್ಕೆ ಬಹಳ ಹತ್ರ ಆಗುತ್ತೆ. ಅಕ್ಕಮಹಾದೇವಿ ಒಂದು ಮಾತನ್ನು ಹೇಳ್ತಾರೆ, ನೊಂದವರ ನೋವ ನೊಯ್ಯದವರೆತ್ತ ಬಲ್ಲರು ಅಂತೇಳಿ. ಅಂತಹ ನೊಂದ ಸಮುದಾಯಗಳ, ನೊಂದ ಜನಗಳ, ನೊಂದ ಶ್ರಮಿಕ ವರ್ಗದವರ ಒಂದು ಹೆಳೆಯನ್ನ ಬಹಳ ಚೆನ್ನಾಗಿ ಟ್ರೇಲರ್ ಅಲ್ಲಿ ತೋರಿಸಿದ್ದಾರೆ. ಟ್ರೇಲರ್ ನೋಡಿದಾಗ ಮಾನ ಅವಮಾನಗಳು, ಸ್ತುತಿ ನಿಂದೆಗಳು, ಶ್ರೇಣೀಕೃತ ವ್ಯವಸ್ಥೆಯ, ಚಾತುರ್ವರ್ಣ ಧರ್ಮಾಶ್ರಮದ ಶೋಷಣೆ ಮುಕ್ತ ಸಮಾಜವನ್ನ ಕಟ್ಟಲಿಕ್ಕೆ ಯಾವ ಧೈರ್ಯ ಬೇಕೆನ್ನುವಂಥದ್ದನ್ನ ಇವತ್ತಿನ ಜನಮಾನಸದಲ್ಲಿ ಬಹಳ ಅದ್ಭುತವಾಗಿರುವಂತಹ, ಜನಗಳಿಗೆ, ಯುವಕರಿಗೆ ಹತ್ತಿರವಾಗುವ ರೀತಿಯಲ್ಲಿ ತೋರಿಸಿದರೆ. ಕಾರಣ ನಿಜವಾಗ್ಲೂ ನನಗೆ ನಮ್ಮ ವಿವೇಕ್ ಹೀರೋ ಒಂದು ಫಾರ್ವರ್ಡ್ ಮೆಸೇಜ್ ಮಾಡಿದ್ದ. ಬಹಳ ಆಯ್ತು, ಇದು ಯಾಕೋ 4 ಸಾಲಿದ್ದು, ಆ 4 ಸಾಲಲ್ಲಿ ಯಾಕಿದ್ದು ಬಹಳ ನಿಮ್ಮ ಭಾಷೆಯಲ್ಲಿ ನೋಡಿದ್ರೆ ಬಿಲ್ಡಪ್ ಬಹಳ ಆಯ್ತಲ್ಲ ಸಾಲುಗಳು ಅಂತ ಅನಿಸ್ತು. ಅದು ಓದಿದ ಮೇಲೆ ಟ್ರೈಲರ್ ನೋಡಿದ್ರೆ ಸಾಲುಗಳೇ ಕಡಿಮೆ ಅಂತ ಅನಿಸ್ತಾ ಇತ್ತು, ಬರೆದ ಸಾಲುಗಳ ಅರ್ಥ ಇನ್ನೂ ಕಡಿಮೆ ಅನಿಸ್ತಾ ಇತ್ತು. ಅಂತಹ ಧೈರ್ಯ ಸರ್ವತ್ರ ಸಾಧನ. ನಿಜವಾಗ್ಲೂ ಕೂಡ ಇದು ಜನಮಾನಸಲ್ಲಿ ಹೊಡೆಯುವಂತಹ ಸಿನಿಮಾ ಆಗುತ್ತೆ. ಇದು ನೋಡಿದರೆಲ್ಲರೂ ಕೂಡ ದರ್ಶನ್ ನೆನೆಸ್ಕೊಳ್ತಾರೆ. ದರ್ಶನ್ ನೆನೆಸ್ಕೊಂಡ್ರು ಅಂತಂದ್ರೆ ವಿವೇಕ್ ಆ ಮಟ್ಟಕ್ಕೆ ಬೆಳೀತಾನೆ ಅನ್ನುವಂತಹ ಆಲೋಚನೆಯನ್ನು ನಾವು ಇಟ್ಕೊಳ್ಬಹುದು. ಎಲ್ಲ ತಂಡಕ್ಕೆ ಶುಭವಾಗಲಿ. ಶರಣಾರ್ಥಿಗಳು. ಪೂಜ್ಯರು ಒಂದು ಉತ್ತಮ ಸಂದೇಶವನ್ನು ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾದ ಬಗ್ಗೆ ಸಭೆಗೆ ಕೊಟ್ಟಿದ್ದಾರೆ. ಬಹುಶಃ ಈ ಸಮಾಜದಲ್ಲಿ ಶೋಷಣೆಯನ್ನು ಅನುಭವಿಸ್ತಿರುವಂಥ ಜನರಿಗೆ ಆ ಶೋಷಣೆಯಿಂದ ಮುಕ್ತರಾಗಬೇಕು ಅಂತಂದರೆ ನಿಮಗೆಲ್ಲರಿಗೂ ಸಹ ಪ್ರತಿಯೊಬ್ಬರು ಧೈರ್ಯವನ್ನು ತಂದುಕೊಳ್ಬೇಕು ಅನ್ನೋಂಥ ಒಂದು ಉತ್ತಮವಾದಂಥ ಸಂದೇಶವನ್ನು ಈ ಸಿನಿಮಾದಲ್ಲಿ ನಾವು ಕಾಣ್ಬೋದು ಅಂತ ಅನಿಸ್ತಾ ಇದೆ. ಈ ಸಿನಿಮಾದ ಮತ್ತೊಂದು ವಿಶೇಷ ಅಂತಂದರೆ ತಂಡ ತುಂಬ ಅಚ್ಚುಕಟ್ಟಾಗಿ ಕಥೆಯನ್ನು ಹೇಳುವ ಮೂಲಕವಾಗಿ ಸಿನಿಪ್ರಿಯರ ಮನಸ್ಸನ್ನು ಗೆದ್ದಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾ ಒಂದು ಉತ್ತಮ ಸಂದೇಶವನ್ನು ಸಮಾಜಕ್ಕೆ ಕೊಡುತ್ತೆ ಎನ್ನುವಂಥ ಒಂದು ಆಶಾಭಾವನೆ ನಮ್ಮದಾಗಿದೆ. ಆ ಒಂದು ಕೆಲಸದಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕಲಾವಿದರು ವಿಶೇಷವಾಗಿ ಈ ಒಂದು ಸಿನಿಮಾವನ್ನು ಮಾಡುವಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿರಲ್ಲ. ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಕೋರುವುದರ ಜೊತೆಗೆ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರು ಈ ಸಿನಿಮಾವನ್ನು ನೋಡಿ ಕಲಾವಿದರನ್ನ ಪ್ರೋತ್ಸಾಹಿಸಲಿ ಅನ್ನೋದು ನಮ್ಮ ಒಂದು ಮನವಿ. ಈ ಸಿನಿಮಾ ಉತ್ತಮವಾಗಿ ಪ್ರದರ್ಶನವಾಗಲಿ, ಎಲ್ಲರ ಜನಮೆಚ್ಚುಗೆಯನ್ನು ಗಳಿಸುವ ಮೂಲಕವಾಗಿ ಕಲಾವಿದರಿಗೆ ನಾವೆಲ್ಲರೂ ಸಹ ಬೆಂಬಲವಾಗಿ ನಿಲ್ಲೋಣ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಈ ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಿ, ಕಲಾವಿದರಿಗೆ ಎಲ್ಲರಿಗೂ ಸಹ ಶುಭವನ್ನು ಕೋರ್ತಾ ಚಿತ್ರಕ್ಕೆ ಶುಭಾಶಯವನ್ನು ಹಾರೈಸ್ತೇನೆ. ಬಸವಾದಿ ಪ್ರಮುಖರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಉಪಸ್ಥಿತರಿರುವ ಆತ್ಮೀಯರ ಎಲ್ಲ ಪೂಜ್ಯರಲ್ಲಿ ನಮಿಸಿ ತಮ್ಮೆಲ್ಲರಿಗೆ ಶರಣಾರ್ಥಿಗಳು.
ಈ ಸಿನಿಮಾದ ಟೀಸರ್ ಅಥವಾ ಟ್ರೈಲರ್ನ ನೋಡಿದಾಗ ತಕ್ಷಣಕ್ಕೆ ನಮ್ಗೆ ಅನಿಸಿದ್ದೇನಪ್ಪ ಅಂತ ಹೇಳಿದರೆ, ಯಾವುದೇ ಒಂದು ಕಲಾಕೃತಿ ಅದನ್ನು ನೋಡುವಂಥವರ ಒಳಗಡೆ ಒಂದಿಷ್ಟು ಸಂವೇದನೆಗಳನ್ನು ಮೂಡಿಸಬೇಕು. ಆ ಹಿನ್ನೆಲೆ ಇಟ್ಕೊಂಡು ಯೋಚನೆ ಮಾಡೋದಾದರೆ ನಮಗೆ ತಕ್ಷಣ ಅನಿಸಿದ್ದು ಆ ಥರದ ಒಂದು ಸಂವೇದನೆಗಳನ್ನು ಮೂಡಿಸುವಂಥ ಸಾಮರ್ಥ್ಯದ ಚಿತ್ರ ಇದಾಗಿದೆ ಅಂತ ನಮಗೆ ಅನ್ನಿಸ್ತು. ಆ ಕಾರಣಕ್ಕಾಗಿ ಈ ಚಿತ್ರತಂಡದ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತು ನಮಗೆ ಆ ಸಿನಿಮಾದ ಟ್ರೈಲರ್ ಅಥವಾ ಟೀಸರ್ ನೋಡ್ತಾ ಇರಬೇಕಾದ್ರೆ ಆ ಸಂಗೀತದ ಅಬ್ಬರ ಏನಿತ್ತಲ್ಲ ಒಂಥರ ಎದೊಳಗೆ ಡವ 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 ಅನ್ಸಕ್ಕೆ ಶುರುವಾಗಿರ್ತದೆ. ಆ ಥರದಲ್ಲಿ ಒಂದು ಭಾವನೆಗಳನ್ನು ಮತ್ತು ಪ್ರೇಕ್ಷಕರ ಒಳಗಡೆಗೆ ಒಂದು ರೀತಿಯಾಗಿ ಆ ಥರದ ಒಂದು ಸಂವೇದನೆಗಳನ್ನು ಸೃಷ್ಟಿ ಮಾಡ್ತು ಅಂತ ಹೇಳಿದ್ರೆ ಆ ಸಿನಿಮಾ ಯಶಸ್ಸಾಯಿತು, ಆ ಕಲಾಕೃತಿ ಯಶಸ್ಸಾಯಿತು ಅಂತೇಳಿ ನಾವು ಭಾವಿಸ್ಕೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಈ ಸಿನಿಮಾದ ಕಂಟೆಂಟ್ ಏನಿರ್ಬೋದು ಅನ್ನೋದು ನಮಗೆ ಈಗ ನೋಡಿರ್ತಕ್ಕಂಥ ಕೆಲವು ದೃಶ್ಯಗಳ ಮೂಲಕ ಅರ್ಥ ಆಯಿತು. ಏನಪ್ಪ ಅದು ಅಂತ ಹೇಳಿದ್ರೆ, ಬುದ್ಧ, ಬಸವಣ್ಣ, ಗಾಂಧಿ, ಅಂಬೇಡ್ಕರ್, ಕುವೆಂಪು, ಅದೇ ರೀತಿಯಲ್ಲಿ ಶಾಹು ಮಹಾರಾಜರು, ಫುಲೆ, ಜ್ಯೋತಿಬಾ ಫುಲೆ ಇವರೆಲ್ಲರೂ ಕೂಡ ಈ ಜಾತಿಯ ಅಸಮಾನತೆಗಳನ್ನು ಮತ್ತು ಜಾತಿಯ ಕಾರಣಗಳಿಗೋಸ್ಕರವಾಗಿ ನೊಂದಿರ್ತಕ್ಕಂಥವ್ರನ್ನ ಮೇಲಕ್ಕೆ ತರೋದಕ್ಕೆ ಮಾಡಿರ್ತಕ್ಕಂಥ ಹೋರಾಟ ಎಷ್ಟು ಮಹತ್ವದ್ದು ಅನ್ನೋದು ಇವತ್ತಿನ ಜನಗಳಿಗೆ ಅರ್ಥನೇ ಆಗಲ್ಲ. ಇವತ್ತು ಏನು ಮಾಡ್ತಾರೆ, ಇವರೆಲ್ಲರೂ ಯಾವುದೋ ಮತೀಯ ತಕ್ಕಡಿಗಳೊಳಗಿಟ್ಟು ತೂಕ ಮಾಡಿ ಅವ್ರ ವ್ಯಕ್ತಿತ್ವಗಳನ್ನು ಅಳೆಯುವಂಥ ಕೆಲಸ ಮಾಡಿಬಿಡ್ತೀವಿ ನಾವೆಲ್ಲ. ಅದರ ಆಚೆಗೆ ಇವತ್ತು ನಾವು ಎಷ್ಟು ಸುಖವಾಗಿದ್ದೀವಿ ಅಂದರೆ ಇದ್ದುದರಲ್ಲಿ ಒಂದು ತಕ್ಕ ಮಟ್ಟಿಗಿನ ಒಳ್ಳೆ ವಾತಾವರಣದಲ್ಲಿ ಮತ್ತು ಅವಕಾಶಗಳನ್ನು ಇಟ್ಕೊಂಡು ಬದುಕು ಸಾಗಿಸೋದಕ್ಕೆ ನಮಗೆ ಒಂದಿಷ್ಟು ಸ್ಪೇಸ್ ಸಿಗ್ತಾ ಇದೆ ಅಂತಂದರೆ ಈ ಎಲ್ಲ ಪುಣ್ಯಾತ್ಮರು ನಡೆಸಿರ್ತಕ್ಕಂಥ ಹೋರಾಟದ ಕಾರಣ ಅನ್ನೋದನ್ನ, ಪ್ರತಿಫಲ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಅದು ಅರ್ಥ ಆಗಬೇಕು ಅಂತಂದರೆ ಈ ಥರದಲ್ಲಿ ಏನು ನಡೀತಿತ್ತು ಸಮಾಜದಲ್ಲಿ ತಳ ಸಮುದಾಯಗಳ ಮೇಲೆ ಅನ್ನುವಂಥದ್ದನ್ನು ಕೂಡ ನಮ್ಮ ಯುವಜನತೆಗೆ ಮತ್ತು ವಿಶೇಷವಾಗಿ ಇವತ್ತಿನ ಪೀಳಿಗೆಗೆ ಮುಟ್ಟಿಸುವಂಥ ಒಂದು ಅನಿವಾರ್ಯತೆ ಇದೆ. ಬಹುಶಃ ಅನಿವಾರ್ಯತೆಯನ್ನು ಈ ಚಿತ್ರತಂಡ ಅರ್ಥ ಮಾಡಿಕೊಂಡಿದೆ ಅಂತ ನಾವು ಭಾವಿಸ್ಕೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಆ ಥರದ ಒಂದು ಹೋರಾಟ ಮತ್ತು ದಮನಿತರ ನೋವುಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸ ಈ ಸಿನಿಮಾದಿಂದ ಆಗೋದ್ರ ಮೂಲಕವಾಗಿ ಇನ್ನೂ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣಕ್ಕೆ ಪ್ರೇರಣೆ ಕೊಡ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಸಿನಿಮಾ ಮಾಡಿರ್ತಕ್ಕಂಥವರೆಲ್ಲರ ಶ್ರಮ ಸಾರ್ಥಕ ಅಂತ ನಾವು ಭಾವಿಸಿಕೊಂಡು ಈ ಸಿನಿಮಾ ಯಶಸ್ಸಾಗಲಿ, ಸಾಕಷ್ಟು ಜನಗಳನ್ನು ಮುಟ್ಲಿ, ಆ ಮೂಲಕವಾಗಿ ಮಾನವೀಯತೆಯ ಸಂವೇದನೆಗಳು ಜಾಗೃತಗೊಳ್ಳಿ ಅಂತೇಳಿ ಶುಭಾಶಯಗಳನ್ನು ಕೋರ್ತೇವೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಶರಣ ಅಂತ ಹೇಳ್ತಾ, ಶೋಷಿತರ ಪರವಾಗಿ ನಿಂತಹ ಎಲ್ಲ ನಾಯಕರನ್ನ ಸ್ಮರಣೆ ಮಾಡಿಕೊಂಡು ಈ ಚಿತ್ರವನ್ನು ಬರೀ ಟ್ರೈಲರ್ ನೋಡಿದ್ದೀವಿ. ಸಿನಿಮಾ ನೋಡಿದರೆ 1 ಗಂಟೆ ಮಾತಾಡ್ಬೋದು ಅನ್ಸುತ್ತೆ ನನಗೆ. ಟ್ರೈಲರೇ ಮಾತಾಡ್ಲಿಕ್ಕೆ ಇಷ್ಟೊಂದು ಟೈಮ್ ತೊಗೊಂಡಿದ್ದೀವಿ ನಾವು. ಯಾಕೆ ಅಂತಂದರೆ ಯಾರ್ಯಾರು ಶೋಷಿತರನ್ನ ಬೆಳೆಸಿ ಸಮಾಜಮುಖಿಯಾಗಿ ಬೆಳೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಸಿನಿಮಾ ಸ್ಫೂರ್ತಿಯಾಗುತ್ತೆ. ಪ್ರತಿಯೊಬ್ಬ ಶೋಷಿತರಿಗೂ ಧೈರ್ಯ ಬೇಕೇ ಬೇಕು. ಆಸ್ತಿ ಬೇಡ, ಅಂತಸ್ತು ಬೇಡ, ರಾಜ್ಯಾಡಳಿತ ಬೇಡ, ಅವರಿಗೆ ಧೈರ್ಯ ಬೇಕು. ಅಂತಹ ವ್ಯಕ್ತಿಗೆ ಧೈರ್ಯ ತುಂಬುವಂಥ ಸಿನಿಮಾ ಇದು. ನಾನು ಮಾತಾಡೋಂಥದ್ದು ಏನಿಲ್ಲ, ಎಲ್ಲ ನೀವೇ ನೋಡಿದ್ದೀರಾ. ಧೈರ್ಯಂ ಸರ್ವತ್ರ ಸಾಧನಂ. ನನ್ನೆಲ್ಲ ಟೀಮು ನನಗೆ ಧೈರ್ಯವಾಗಿ ಬೆನ್ನೆಲುಬಾಗಿ ನಿಂತರು. ಪ್ರತಿಯೊಬ್ಬರು ನಮ್ಮ ಸ್ವಾಮೀಜಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ತುಂಬ ಬೆನ್ನೆಲುಬಾಗಿ ನಿಂತರು. ಹಾಗಾಗಿ ಇವತ್ತು ಧೈರ್ಯಂ ಸರ್ವತ್ರ ಸಾಧನಂ ಈ ರೀತಿ ಮೂಡಿ ಬಂದಿದೆ. ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಂದಲೂ ಇವತ್ತು ಈ ಸಿನಿಮಾ ಆಗಿದೆ. ತುಂಬ ಒಂದು ಸೂಕ್ಷ್ಮ ವಿಚಾರನ ಇಟ್ಕೊಂಡು ನಾನು ಈ ವಿಷಯ ಹೇಳೋದಕ್ಕೆ ಬರ್ತಾ ಇದ್ದೀನಿ. ನಾನು ಕತೆ ಅಥವಾ ಚಿತ್ರಕಥೆ ಅಥವಾ ಚಿತ್ರದ ಬಗ್ಗೆ ಹೆಚ್ಚೇನು ಹೇಳಲ್ಲ, ಯಾಕಂದ್ರೆ ಅದನ್ನು ನಾನು ವರ್ಣಿಸಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಯಾಕಂದ್ರೆ ಒಬ್ಬ ಕವಿ ತನ್ನ ಕವಿತೆ ಬಗ್ಗೆ ಹೇಳ್ಕೋಬಾರ್ದು, ಅವ್ರವ್ರ ಪಾಯಿಂಟ್ ಆಫ್ ವ್ಯೂ, ಅವ್ರವ್ರ ಪರ್ಸೆಪ್ಷನ್ ಬಿಟ್ಬಿಡ್ಬೇಕು. ಸೊ ಹಾಗಾಗಿ ನಾನು ಮಾಡಿದ್ದೀನಿ, ಅದು ನಿಮ್ಗೆ ಏನು ಅನಿಸುತ್ತೆ ಅದೇ ಮಾತಾಡಬೇಕು, ಅದೇ ನೋಡ್ಬೇಕು ನೀವು. ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ. ಫೆಬ್ರವರಿ 23 ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರೂ ನಮ್ಗೆ ಆರೈಸಿ ಆಶೀರ್ವದಿಸ್ಬೇಕು.
ಥ್ಯಾಂಕ್ ಯು. ಆಕ್ಚುಲಿ ಇದ್ರ ಮುಖಾಂತರ ನಾನು ಒಂದು ವಿಷಯನ ಡಿಕ್ಲೇರ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಇದು ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಯಾರ ಕತೆ ಎಲ್ಲಿ ನಡೆದಿದ್ದು ಯಾರು, ಪ್ರತಿಯೊಂದು ಸಿನಿಮಾ ಎಂಡಲ್ಲಿ ಒರಿಜಿನಲ್ ಫೋಟೋಸ್ ಹಾಕ್ತೀನಿ, ಆ ಅಡ್ರೆಸ್ ಹೇಳ್ತೀನಿ. ಸೊ ನೀವು ಸಿನಿಮಾ ಎಂಡಲ್ಲಿ ಅದು ನೋಡಿ ಇದು ಯಾರ ಕತೆ ಏನು ಎತ್ತ ಅಂತ ಚಿತ್ರಗಳು ನೋಡಿ ತಿಳ್ಕೊಬೇಕಾಗುತ್ತೆ. ನನಗನ್ಸುತ್ತೆ ನಾವೆಲ್ಲ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋ ಬದಲು ಸಿನಿಮಾನೇ ಮಾತಾಡಿ 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ವಿಶ್ ಗುಡ್ ಲಕ್ ನಿರ್ಮಾಪಕರಿಗೆ, ನಮ್ಮ ಹಳೆಯ ಸ್ನೇಹಿತರು, ಹಾಗೇನೆ ಸಾಯಿರಾಮ್ ಅವರು, ವಿವಾನ್ ಹೀರೋಯಿನ್ ಎಲ್ಲರಿಗೂ ಒಳ್ಳೇದಾಗಲಿ. ಪ್ರತಿಯೊಬ್ಬರು ಎಲ್ಲ ಸ್ನೇಹಿತರು ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮಿಕ್ಕಿ ನಮ್ಮ ಪ್ರದೀಪ್ ಅವರೆಲ್ಲ ಹೇಳ್ತಾರೆ. ಒಂದು ವಿಚಾರ ಏನು ಅಂದ್ರೆ, ನನ್ನ ರಿಲೇಷನ್ ವರ್ಧನ್, ನನ್ನ ರಿಲೇಷನ್ ಪ್ರದೀಪ್ ಪೂಜಾರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಪೂಜಾರಿ. ಈ ಸಿನಿಮಾದಲ್ಲಿ ಒಂದು 80 ಶೇಡ್ ಶೃಂಗ ಅಂತ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂತ ಇದ್ದೀನಿ. ಮೊದಲನೇದಾಗಿ ನಿರ್ದೇಶಕರಿಗೆ ಅವ್ರು ಯಾವಾಗಲೂ ಹೇಳ್ತಾರೆ, ನನ್ನ ಸಿನಿಮಾ ಅನ್ನೋದು ಒಂದು ದೊಡ್ಡ ಬೈಲಿದ್ದಂಗೆ, ಆ ಬೈಲಲ್ಲಿ ನೀನ್ ಏನ್ ಬೇಕಾದ್ರೂ ಬೆಳಕು ಅಂತ ಒಂದು ಮಾತು ಕೊಟ್ಟಿದ್ರು. ಅದೇ ತರ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ. ಆಮೇಲೆ ಉಗ್ರಂ ಆದ್ಮೇಲೆ ಮತ್ತೆ ರವಿ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ಕಿತ್ತು. ರವಿ ಸರ್ಗೂ ತುಂಬಾ ಹೃದಯದ ಧನ್ಯವಾದ. ಹಾಗೆ ಜೂಡಾ ಸ್ಯಾಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಶ್ರೀಕಾಂತ್ ಸರ್ ಎಡಿಟರ್, ಮತ್ತೆ ಅವರು ಉಗ್ರಂ ಆದ್ಮೇಲೆ ಅವ್ರ ಜೊತೆ ನಂದು ಈ ಸಿನಿಮಾನ 2ನೇ ಸಿನಿಮಾ ಅನ್ಸುತ್ತೆ ಎಡಿಟ್ ಮಾಡಿದ್ದು. ಎಲ್ಲ ನಮ್ಮ ರಾಮ್ ಅವರು, ನಮ್ಮ ಅಣ್ಣ. ಒಂದೊಂದು ಡೈಲಾಗ್ ಇದೆ, ಹೇಳ ನನಗೆ ಈ ಟ್ರೈಲರ್ ನೋಡಿ ತುಂಬಾ ಖುಷಿ ಆಯ್ತು. ಅದ್ರಲ್ಲಿ ರಾಮ್ ಪವನ್ ಒಂದು ಡೈಲಾಗ್ ಹಾಕಿದ್ದಾರೆ, ಅದಂತೂ ಭಾರಿ ಖುಷಿ ಆಯ್ತು. ಆ ಸಿನಿಮಾದಲ್ಲಿ ಆ ಡೈಲಾಗ್ ಇವನು ಹೆಂಗೆ ಹೇಳ್ಬೇಕಿತ್ತು ಅಂದ್ರೆ, ಇವನು ಹೇಳ್ತಾನೆ, ಮಗ ಅವ್ರ ಅಪ್ಪನ ಅವನು ಹುಟ್ಟಿಸ್ತಾ ಇಲ್ಲ ಅನ್ಸುತ್ತೆ ಕಣೋ ಅಂತ. ಆ ಡೈಲಾಗ್ ಅದೆಲ್ಲ ಅವ್ರ ಅಪ್ಪಂಗೆ ಅವನು ಹುಟ್ಟಿಲ್ಲ ಅನ್ಸುತ್ತೆ ಅಂತ ಹೇಳೋದ್ ಬದಲು ಅವ್ರ ಅಪ್ಪನೇ ಅವ್ರು ಹುಟ್ಟಿಸಿಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟಿದ್ದ. ಅವತ್ತು ಇಡೀ ದಿನ ನಕ್ಕಿದೀವಿ, ತುಂಬಾ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ. ಈ ಸಿನಿಮಾ 23ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರೂ ಸಪೋರ್ಟ್, ಸಾಂಗ್ಗಳ ಹಾರೈಕೆ, ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು. ಈ ಸಿನಿಮಾನ ಎಲ್ಲರೂ ನೋಡಿ ಹರಿಸಿ ಹಾರೈಸಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವಾನ್ ಕೆ ಅಂತ. ಇದು ನನ್ನ ಮೊದಲ ಚಿತ್ರ. ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ. 3 ಸೆಗ್ಮೆಂಟ್ ಅಲ್ಲಿ 3 ವರ್ಗದ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ಗುರುಗಳು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ. ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ. ಆಮೇಲೆ ಎರಡನೇದು, ಐ ಆಮ್ ವೆರಿ ಸಾರಿ ಟು ಸೇ ದಿಸ್, ನನ್ನ ತಂದೆ ತಾಯಿ, ನನ್ನ ಫ್ರೆಂಡ್ ಅಂಕುಶ್ ಅಂತ ಒಬ್ಬ, ಇವ್ರಿರ್ಲಿಲ್ಲ ಅಂದಿದ್ರೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರ್ಲಿಲ್ಲ. ಅದ್ರ ಜೊತೆಗೆ ಇಡೀ ಚಿತ್ರತಂಡ, ಇವ್ರಿರೋದಕ್ಕೆ ಇವತ್ತು ನಾನು ಹೀರೋ ಅಂತ ಅನ್ಸ್ಕೊಂತ ಇದ್ದೀನಿ, ಇವ್ರಿರೋದಕ್ಕೆ. ಅಂಡ್ ತೀರ್ಥಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಲಕ್ಷ್ಮಣ ಸತ್ತೋಗ್ತಾನೆ. ಶ್ರೀರಾಮನ ಮೇಲೆ ಇರೋ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಪ್ರಾಣನ ಕಾಪಾಡ್ತಾನೆ. ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ಆದಂಗೆ. ನನ್ನ ಆಂಜನೇಯ ಧ್ರುವ ಸರ್ಜಾ ಅಣ್ಣ ಬಂದು ಸಂಜೀವಿನಿ ಕೊಟ್ಟು ನನಗೆ ಹುಮ್ಮಸ್ ತುಂಬಿಸಿದ್ದಾರೆ, ನನ್ನ ಟೀಮ್ಗೆ ಹುಮ್ಮಸ್ ತುಂಬಿಸಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೀನಿ. ವೆರಿ ಸಾರಿ, ತುಂಬಾ ಆಂಗ್ಸೈಟಿ ಇದೆ ನನಗೆ, ತುಂಬಾ ಭಯ ಆಗ್ತದೆ ಮೀಡಿಯಾದವರೆಲ್ಲ ಇರೋದಕ್ಕೆ ಕಾರಣದಿಂದ. ಎಲ್ಲರೂ ಕ್ಷಮಿಸ್ಬೇಕು. ನಿಮ್ಮ ಪ್ರೀತಿ ಸದಾ ನಮ್ಮ ಟೀಮ್ ಮೇಲೆ ಇರಲಿ. ಫೆಬ್ರವರಿ 23ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಅಂಡ್ ಲಾಸ್ಟ್ ಆಗಿ ಒಂದೇ ಒಂದು ವ್ಯಕ್ತಿ ಬಗ್ಗೆ ಹೇಳಬೇಕು. 2021ರಲ್ಲಿ ಕರೆಕ್ಟ್ ಆಗಿ ಅಣ್ಣೂರ್ ಸಮಾಧಿ ಮುಂದೆ ನನಗೆ ಸಾಯಿ ಸರ್ ಕಥೆ ಹೇಳ್ತಾರೆ. ಕಥೆ ಹೇಳಿದಾಗ ತುಂಬಾ ಡಿಸ್ಟರ್ಬ್ ಆಗಿ ಮನೇಲಿ ಕೂತ್ಕೊಂತೀನಿ. ನಮ್ಮ ತಂದೆ ಬಂದು ಊಟ ಮಾಡ್ತಾ ಇರ್ತಾರೆ. ನಮ್ಮ ತಂದೆ ತಾಯಿ ಕಣ್ಣಲ್ಲಿ ನೀರಿರುತ್ತೆ, ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಒಂದು ವಾರ ಆದ್ಮೇಲೆ ಏನೋ ಗೊತ್ತಾಗತ್ತೆ, ಏನೋ ಒಂದು ವಿಷಯ ನಡೆದಿರತ್ತೆ ಅಂತ. ಅವ್ರ ಪ್ರಾಣ ನಡ ಇಟ್ಟು ಮಕ್ಕಳಿಗೆ ಏನ್ ಬೇಕಂದ್ರೂ ಕೊಡೋರು. ಪ್ರತಿಯೊಂದು ತಂದೆ ತಾಯಿ ಅದೇ ಮಾಡ್ತಾರೆ. ಆದ್ರೆ ಆ ತ್ಯಾಗದಿಂದ ಅವ್ರಿಗೆ ಎಷ್ಟು ಕಷ್ಟ ಇರತ್ತೆ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ. ಆ ಕಥೆ ಕೇಳಿದಾಗ ಇಲ್ಲ, ನಾನು ನನ್ನ ತಂದೆ ತಾಯಿಗೆ ಏನೋ ಒಂದು ತಿರುಗಿ ವಾಪಸ್ ಕೊಡ್ಲೇಬೇಕು. ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ನಾವು ಸ್ಫೂರ್ತಿ ಆಗ್ಬೇಕು. ಇದರಿಂದ ಒಂದು ಪಾಠ ಆಗ್ಲಿ, ಒಂದು ಜ್ಞಾನ ಆಗ್ಲಿ ಕಲೀಲಿ ಅಂತ ನಾನು ಭಾವಿಸ್ತೀನಿ. ಅದೇ ಜೋಶಲ್ಲಿ ನನ್ನ ಆತ್ಮೀಯ ಗೆಳೆಯ ಒಬ್ಬ, ಅವನಿಗೆ ಸಿನಿಮಾ ಕಥೆನ ಹೇಳ್ಬಿಡ್ತೀನಿ. ಸಾರಿ ಸರ್, ಅವ್ರಿಗೆ ಸಿನಿಮಾ ಕಥೆನ ಹೇಳ್ಬಿಟ್ಟಿದ್ದೆ.
ಅವರು ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತುಂಬಾ ಹತ್ರದವರು. ಅವ್ರಿಗೆ ಹೋಗ್ಬಿಟ್ಟು ಸಿನಿಮಾ ಹಿಂಗಿದೆ ಹಿಂಗೆ ಅಂತಂದಾಗ ನನಗೆ ನನ್ನ ಫ್ರೆಂಡಿಂದ ಕಾಲ್ ಬರುತ್ತೆ. ಅಪ್ಪು ಸರ್ ಫೋನಲ್ಲಿ ಮಾತಾಡ್ತಾರೆ, ನಂಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತಂತೆ. ಬಟ್ ಶೂಟಿಂಗ್ ಇನ್ನೇನು 1 ತಿಂಗಳು ಇರಬೇಕು. ಅಪ್ಪು ಸರ್, ವಿ ಆಲ್ವೇಸ್ ಲವ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಎಲ್ರಿಗೂ ನಮಸ್ಕಾರ. ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಪ್ರೀತಿಯ ನಮಸ್ಕಾರಗಳು. ಫೈನಲಿ ನಮ್ಮ DSS ಟ್ರೈಲರ್ ರಿಲೀಸ್ ಆಗಿದೆ. ತುಂಬಾ ಖುಷಿ ಇದೆ ಇಂಥ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಪಾತ್ರಧಾರಿಯಾಗಿರೋದು. ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್, ಪ್ರೊಡ್ಯೂಸರ್ ಹಾಗೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತ ಹೇಳ್ಬೋದು. ತುಂಬಾ ಗತ್ತು ಗಮ್ಮತ್ತು ಇರುವಂತ ಹುಡುಗಿ. ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರೆಗೂ ಪ್ರತಿ ಹೆಜ್ಜೆನಲ್ಲೂ ಸಪೋರ್ಟ್ ಮಾಡ್ಕೊಂಡ್ ಬರುವಂತ ಒಂದು ಪಾತ್ರ. ಹಾಗೆ ಅವ್ನಿಗೆ ಬಂದು ಟ್ರೈನ್ ಮಾಡುವಂತ ಒಂದು ಪಾತ್ರ. ಆನ್ ದ ಸ್ಕ್ರೀನ್ ನಾನು ಅವ್ನಿಗೆ ಟ್ರೈನ್ ಮಾಡಿದ್ರೆ, ಆಫ್ ದ ಸ್ಕ್ರೀನ್ ಡೈರೆಕ್ಟರ್ ಹಾಗೂ ಹೀರೋ ನನಗೆ 1 ವಾರ ಕಂಪ್ಲೀಟ್ ಆಗಿ ಬಂದು ಶೂಟ್ ಮಾಡೋದಿರ್ಬೋದು, ಬುಲೆಟ್ ಓಡಿಸೋದಿರ್ಬೋದು, ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಅಂಡ್ ಇದು ಒಂದು ವಿಲೇಜ್ ನೇಟಿವಿಟಿಯಲ್ಲಿ ನಡೆಯುವಂತ ಒಂದು ಕತೆ. ನಾನು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಂತ ಹುಡುಗಿ. ಸೊ ಆ ಒಂದು ನೇಟಿವಿಟಿ ನನಗೆ ತುಂಬಾ ಕನೆಕ್ಟ್ ಆಯ್ತು. ಕತೆ ಕೇಳಿದ ತಕ್ಷಣನೇ ಎಸ್, ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಅಂದ್ಕೊಂಡೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಸ್ಟಿಂಗ್ ಮೀ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ. ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ. ಇದೇ ತಿಂಗಳು 23ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ದಯವಿಟ್ಟು ಸಿನಿಮಾನ ನೋಡಿ. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.